ಗಂಡ ಟ್ರೈನಿಂಗ್ಗೆ ಬೇರೆ ಊರಿಗೆ ಹೋದಾಗ ಅವನ ಗೆಳೆಯ ಟಿ ವಿಯಲ್ಲಿ ಆ ಥರದ ವಿಡಿಯೋಗಳನ್ನು ನೋಡಿ ನನ್ನ ಗಂಡ ಯಾವತ್ತೂ ತೋರಿಸಿದ ರೀತಿಯನ್ನೆಲ್ಲ ನನಗೆ ತೋರಿಸಿಕೊಟ್ಟನು. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವೇನು ಮಾಡಬೇಕು, ಕತೆನ ಕೊನೆವರೆಗೂ ಕೇಳಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇಂದಿನ ಕಥೆನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ರಾಣಿ. ನಾನು ಕಾಲೇಜಿನಲ್ಲಿ ಓದುವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ಯಾಕೆಂದರೆ ನಾನು ಅಷ್ಟು ಸುಂದರವಾಗಿದ್ದೆ, ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಳ್ಳುತ್ತಿದ್ದೆ. ಈಗ ನನಗೆ ಮದುವೆಯಾಗಿ 2 ವರ್ಷ. ಬೆಂಗಳೂರಿನ ವಿಜಯನಗರದಲ್ಲಿ ನನ್ನ ಗಂಡನೊಂದಿಗೆ ಒಂದು ಬಾಡಿಗೆ ಮನೆಯಲ್ಲಿ ಉಳಿದುಕೊಂಡಿದ್ದೇನೆ. ನನ್ನ ಗಂಡ ನನ್ನ ಜೊತೆ ತುಂಬ ಸುಂದರವಾಗಿ ಸಂಸಾರವನ್ನು ನಡೆಸಿಕೊಂಡು ಇದ್ದಾನೆ. ನನ್ನ ಗಂಡ ರಾಕೇಶ್ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾನೆ. ಅವರು ತುಂಬ ಒಳ್ಳೆಯವರು, ತುಂಬ ನಯವಾಗಿ ಮಾತನಾಡುತ್ತಾರೆ. ಯಾವ ವಿಷಯದಲ್ಲೂ ಕೋಪವನ್ನು ತೋರಿಸಿಕೊಳ್ಳದೆ ನನಗೆ ಸದಾ ಸಂತೋಷವನ್ನು ನೀಡುತ್ತಿರುತ್ತಾರೆ. ಆದರೆ ಹೆಚ್ಚಿನ ಸಮಯ ಅವರು ಆಫೀಸ್ನ ಕೆಲಸದಲ್ಲೇ ಬ್ಯುಸಿಯಾಗಿರುತ್ತಾರೆ. ಬೆಳಗ್ಗೆ ಆಫೀಸಿಗೆ ಹೋದರೆ ಸಂಜೆ ಬರುವುದು ತಡವಾಗುತ್ತಿತ್ತು. ಹೀಗಾಗಿ ಈ ನಡುವೆ ನನಗೆ ಆ ಸುಖ ಅಷ್ಟೊಂದು ಚೆನ್ನಾಗಿ ಸಿಗುತ್ತಿರಲಿಲ್ಲ. ಒಂದು ದಿನ ಅವರು ಆಫೀಸ್ನಿಂದ ಬರುವಾಗ ಅವರ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವ ಅವರ ಫ್ರೆಂಡ್ ಯೋಗೇಶ್ನನ್ನು ಕರೆದುಕೊಂಡು ಬಂದಿದ್ದರು. ಯೋಗೇಶ್ ನನ್ನು ಸೋಫಾದಲ್ಲಿ ಕೂರಿಸಿ ನನ್ನ ಗಂಡ ಒಳಗಡೆ ಅಡುಗೆ ಮನೆಗೆ ಬಂದರು. ನನ್ನನ್ನು ನೋಡಿ ಹೇಳಿದರು, ಅವನ ಹೆಸರು ಯೋಗೇಶ್, ನನ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾನೆ. ಈಗ ಇಲ್ಲೇ ಪಕ್ಕದ ರೂಮನ್ನು ಬಾಡಿಗೆ ತೆಗೆದುಕೊಂಡಿದ್ದಾನೆ. ನೀನು ಅವನಿಗೆ ಕಾಫಿ ರೆಡಿ ಮಾಡಿಕೊಂಡು ಬಾ ಅಂತ ಹೇಳಿ ಅವನ ಜೊತೆ ಮಾತನಾಡಲು ಹೊರಗಡೆ ಹೋದರು. ಯೋಗೇಶ್ ತುಂಬ ತೆಳ್ಳಗೆ ಇದ್ದ, ನೋಡುವುದಕ್ಕೆ ಡೀಸೆಂಟ್ ಆಗಿದ್ದ. ನಾನು ಹೋಗಿ ಅವನ ಜೊತೆ ಕಾಫಿಯನ್ನು ಕೊಟ್ಟೆ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಹೌದು ಮೇಡಮ್, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಅಂತ ತುಂಬ ಮೃದುವಾಗಿ ಕೇಳಿದನು. ಅವನು ಮಾತನಾಡುವ ಸ್ಟೈಲ್ ನನಗೆ ಇಷ್ಟವಾಯಿತು. ಇಲ್ಲಿಗೆ ಈಗಷ್ಟೇ ಬಂದಿದ್ದೀರಲ್ವಾ, ನಿಮಗೆ ಏನಾದರೂ ಬೇಕಾದರೆ ನನ್ನನ್ನು ಕೇಳಿ ಅಂತ ಅವನಿಗೆ ಹೇಳಿ ನಾನು ಒಳಗಡೆ ಹೋದೆ. ಮರುದಿನದಿಂದ ನನ್ನ ಗಂಡ ಹಾಗೂ ಯೋಗೇಶ್ ಜೊತೆಯಾಗಿ ಕೆಲಸಕ್ಕೆ ಹೋಗುತ್ತಿದ್ದರು. ಅವರು ಆಫೀಸ್ಗೆ ಹೋದ ಮೇಲೆ ನಾನು ಯೋಗೇಶ್ನ ಮನೆ ಹತ್ತಿರ ಹೋದೆ. ಅವರ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಮಾತನಾಡಿಸೋಣ ಅಂದುಕೊಂಡೆ. ಆದರೆ ಅವರ ಮನೆ ಬೀಗ ಹಾಕಿತ್ತು. ಅದನ್ನು ನೋಡಿ ನನ್ನ ಗಂಡನಿಗೆ ಮೆಸೇಜ್ ಮಾಡಿದೆ, ನಿಮ್ಮ ಫ್ರೆಂಡ್ ಮನೆ ಬೀಗ ಹಾಕಿದೆ, ಯಾಕೆ ಅವರ ವೈಫ್ ಮನೆಯಲ್ಲಿಲ್ವಾ ಅಂತ ಕೇಳಿದೆ. ಆಗ ನನ್ನ ಗಂಡ, ಇಲ್ಲ, ಅವನಿಗೆ ಡೈವೋರ್ಸ್ ಆಗಿದೆ, ಅವನ ಹೆಂಡತಿ ಅವನ ಮೇಲೆ ಕೋಪ ಮಾಡಿಕೊಂಡು ಯಾವುದೋ ಸಿಲ್ಲಿ ರೀಸನ್ಗಾಗಿ ಡೈವರ್ಸ್ ತೆಗೆದುಕೊಂಡು ತವರು ಮನೆಗೆ ಹೋಗಿದ್ದಾಳೆ. ಈಗ ಅವನು ಒಬ್ಬನೇ ಇರುತ್ತಾನೆ ಅಂತ ನನ್ನ ಗಂಡ ಹೇಳಿದರು. ಅದಾದ ನಂತರ ಸಂಜೆ ಏನಾದರೂ ಬೇಕಾದಲ್ಲಿ ಯೋಗೇಶ್ ನಮ್ಮ ಮನೆಗೆ ಬಂದು ತೆಗೆದುಕೊಂಡು ಹೋಗುತ್ತಿದ್ದರು. ಹಾಗಾಗಿ ನಮ್ಮಿಬ್ಬರ ಜೊತೆ ಮಾತನಾಡುತ್ತಿದ್ದರು. ಹೀಗಾಗಿ ನನಗೂ ಕೂಡ ಸ್ವಲ್ಪ ಹತ್ತಿರವಾಗಿದ್ದರು. ಹೀಗೆ ಕೆಲವು ದಿನ ಕಳೆದವು. ಒಮ್ಮೆ ನನ್ನ ಗಂಡನಿಗೆ ಕೆಲವು ದಿನಗಳ ಮಟ್ಟಿಗೆ ಬೇರೆ ಊರಿಗೆ ಹೋಗಬೇಕಾಯಿತು. ಕಂಪನಿ ಕಡೆಯಿಂದ ಒಂದು ಮಷಿನ್ ಇನ್ಸ್ಟಾಲೇಷನ್ ಇತ್ತು. ಅವರು ಅದನ್ನು ನನಗೆ ಹೇಳಿದ್ದರು. ನಾನು, ನಿಮ್ಮ ಜೊತೆ ಯೋಗೇಶ್ ಕೂಡ ಬರುತ್ತಿದ್ದಾರಾ ಅಂತ ಕೇಳಿದೆ. ಇಲ್ಲ, ನಾನೊಬ್ಬನೇ ಹೋಗುತ್ತಿದ್ದೇನೆ ಅಂತ ನನ್ನ ಗಂಡ ಹೇಳಿದರು. ಯಾಕೆ, ಅವರು ಕೂಡ ನಿಮ್ಮ ಜೊತೆ ವರ್ಕ್ ಮಾಡ್ತಾರಲ್ವ, ಅವರು ಯಾಕೆ ನಿಮ್ಮ ಜೊತೆ ಬರೋದಿಲ್ಲ ಅಂತ ಕೇಳಿದೆ. ಆಗ ನನ್ನ ಗಂಡ, ನಾವಿಬ್ಬರು ಒಂದೇ ಕಡೆಯಲ್ಲಿ ಕೆಲಸ ಮಾಡುವುದು ಹೌದು, ಆದರೆ ನನ್ನ ಪೊಸಿಷನ್ ಬೇರೆ, ಅವನ ಪೊಸಿಷನ್ ಬೇರೆ, ಇಬ್ಬರಿಗೂ ಬೇರೆ ಬೇರೆ ರೀತಿಯ ಕೆಲಸಗಳು ಇರುತ್ತದೆ ಅಂತ ನನಗೆ ಬಿಡಿಸಿ ಹೇಳಿದರು. ಸರಿ, ನೀವು ಎಷ್ಟು ದಿನ ಅಲ್ಲಿಗೆ ಹೋಗಬೇಕಾಗುತ್ತದೆ ಅಂತ ಕೇಳಿದೆ. ಒಂದು 3 ದಿವಸ ಆಗಬಹುದು. ಒಂದು ವೇಳೆ ಕೆಲಸ ಬೇಗ ಮುಗಿದರೆ ನಾನು ಆದಷ್ಟು ಬೇಗ ಬರುತ್ತೇನೆ. ನೀನು ಜಾಗೃತವಾಗಿರು ಮನೆಯಲ್ಲಿ ಅಂತ ಹೇಳಿದರು. ನಾನು ಆಯಿತು ಅಂತ ಹೇಳಿದೆ. ಅವರಿಗೆ ಅಗತ್ಯವಾಗಿ ಬೇಕಾಗಿರುವ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಟ್ಟು ಜಾಗೃತವಾಗಿರಲು ಹೇಳಿ ಅವರನ್ನು ಕಳುಹಿಸಿಕೊಟ್ಟೆ. ಯೋಗೇಶ್ ಅವರನ್ನು ಕರೆದುಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬಂದರು. ನನ್ನ ಗಂಡ ಹೊರಟರೆ ಅಂತ ಕೇಳಿದೆ. ಹೌದು, ಈಗಷ್ಟೇ ಅವರನ್ನು ಡ್ರಾಪ್ ಮಾಡಿ ಬಂದೆ, ಟ್ರೈನ್ ಹೊರಟಿತು ಅಂತ ಹೇಳಿದರು. ಸರಿ, ಊಟಕ್ಕೆ ಅಡುಗೆ ಮಾಡಿಕೊಂಡಿದ್ದೀರಾ ಅಂತ ಕೇಳಿದೆ. ಇಲ್ಲ, ರೈಸ್ ಮಾಡಿದ್ದೇನೆ, ಇನ್ನೇನು ಕರಿ ಒಂದು ಮಾಡಿಕೊಳ್ಳಬೇಕು ಅಂತ ಯೋಗೇಶ್ ಹೇಳಿದರು. ಹೇಗಿದ್ದರೂ ನಾನು ಕರಿ ಮಾಡಿದ್ದೇನೆ, ನೀವು ಮತ್ತೆ ಮಾಡಿಕೊಳ್ಳೋದು ಬೇಡ, ನಾನು ಅದನ್ನು ತಂದುಕೊಡುತ್ತೇನೆ, ನೀವು ಊಟ ಮಾಡುವ ಸಮಯದಲ್ಲಿ ನನಗೆ ಹೇಳಿ ಅಂತ ಹೇಳಿ ನಾನು ನನ್ನ ಮನೆಯೊಳಗೆ ಹೋದೆ. ಆಮೇಲೆ ನಾನು ನನ್ನ ಗಂಡನಿಗೆ ಕಾಲ್ ಮಾಡಿ ಎಲ್ಲಿಯವರೆಗೂ ಹೋಗಿ ತಲುಪಿದ್ದೀರಾ ಅಂತ ಕೇಳಿದೆ. ಇಲ್ಲ, ಟ್ರೈನ್ ಹೊರಟಿದೆ, ಮತ್ತೆ ಒಂದು ಜಂಕ್ಷನ್ ಕ್ರಾಸ್ಗೆ ನಿಂತಿದೆ ಅಂದರು. ನೀವು ಏನಾದರೂ ತಿಂಡಿ ತಿಂದ್ರಾ ಅಂತ ಕೇಳಿದೆ. ನಾನು ಇಲ್ಲಿ ತೆಗೆದುಕೊಂಡು ತಿನ್ನುತ್ತಿದ್ದೇನೆ, ನೀನು ತಿಂದ್ಯಾ ಅಂತ ನನ್ನನ್ನು ಕೇಳಿದರು. ಹೌದು ಅಂತ ಹೇಳಿದೆ. ನೀನು ಏನು ಮಾಡಿದ್ದೀಯಾ ಅಂತ ಕೇಳಿದರು. ನಾನು ಈಗಷ್ಟೇ ನಿಮ್ಮ ಫ್ರೆಂಡನ್ನು ಮಾತನಾಡಿಸಿಕೊಂಡು ಬಂದೆ, ಅವರಿಗೆ ಕರಿ ಮಾಡಿಕೊಳ್ಳೋದು ಬೇಡ, ನಮ್ಮ ಮನೆಯಲ್ಲಿರುವುದನ್ನೇ ಕೊಡುತ್ತೇನೆ ಅಂತ ಹೇಳಿದೆ. ಅವರು ಊಟ ಮಾಡುವ ಸಮಯದಲ್ಲಿ ಬಂದು
ತೆಗೆದುಕೊಂಡು ಹೋಗಲು ಹೇಳಿದ್ದೇನೆ ಅಂದೆ. ಆಗ ನನ್ನ ಗಂಡ, ಅವನು ಬರಲ್ಲ, ಅವನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ನೀನೇ ಕರಿಯನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಕೊಡು ಅಂತ ಹೇಳಿದರು. ನಾನು ಆಯಿತು ಅಂತ ನನ್ನ ಗಂಡನಲ್ಲಿ ಬೇರೆ ವಿಷಯಗಳ ಬಗ್ಗೆ ಮಾತನಾಡಿ ಕಾಲ್ ಕಟ್ ಮಾಡಿದೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕರಿಯನ್ನು ತುಂಬಿಸಿಕೊಂಡು ಹಾಗೆ ಯೋಗೇಶ್ನ ಮನೆ ಕಡೆ ಹೊರಟೆ. ಅವನ ಮನೆ ಬಾಗಿಲು ತೆರೆದಿತ್ತು. ನಾನು ಸೀದಾ ಒಳಗೆ ಹೋದೆ. ಯೋಗೇಶ್ ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಿದ್ದ. ಅದರಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದ್ದ. ಅದನ್ನು ನೋಡಿ ನನಗೆ ಒಮ್ಮೆಲೆ ಶಾಕ್ ಆಯಿತು. ಯಾಕೆಂದರೆ ಟಿವಿಯಲ್ಲಿ ಅವನು ಆ ಸಿನಿಮಾ ಹಚ್ಚಿಕೊಂಡಿದ್ದನು. ಅದನ್ನು ನೋಡಿ ಅದರಲ್ಲಿ ಮುಳುಗಿ ಹೋಗಿದ್ದನು. ನಾನು ಒಳಗೆ ಬಂದು ನೋಡುತ್ತಾ ನಿಂತಿರುವುದು ಕೂಡ ಅವನಿಗೆ ಗೊತ್ತಾಗಿರಲಿಲ್ಲ. ನಾನು ಒಮ್ಮೆಲೆ ಯೋಗೇಶ್ ಅಂತ ಕರೆದೆ. ಆಗ ಯೋಗೇಶ್ ಒಮ್ಮೆಲೆ ಗಾಬರಿಗೊಂಡು ಟಿವಿ ಆಫ್ ಮಾಡಿದ. ಏನು ರಾಣಿ, ಇಲ್ಲಿಗೆ ಬಂದೆ ಅಂತ ಕೇಳಿದ. ಏನಿಲ್ಲ, ನಿಮಗೆ ಕರಿ ಕೊಡುತ್ತೇನೆ ಅಂತ ಹೇಳಿದ್ದೇನಲ್ಲ, ನಿಮಗೆ ಬಂದು ತೆಗೆದುಕೊಳ್ಳಲು ಹೇಳಿದೆ, ನೀವು ಬರಲಿಲ್ಲ, ಅದಕ್ಕೆ ನಾನೇ ತೆಗೆದುಕೊಂಡು ಬಂದೆ ಅಂತ ಹೇಳಿದೆ. ಹೌದಲ್ವಾ, ಸಾರಿ, ನನಗೆ ಮರ್ತೋಯ್ತು, ನೀವು ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿದೆ. ನಾನಿಲ್ಲ, ನನಗೆ ಇನ್ನೂ ಸ್ವಲ್ಪ ಕೆಲಸವಿದೆ, ನಾನು ಮನೆಗೆ ಹೋಗುತ್ತೇನೆ, ಇದನ್ನು ತೆಗೆದುಕೊಳ್ಳಿ ಅಂತ ಕರಿ ಪಾತ್ರೆಯನ್ನು ಅವನಿಗೆ ಕೊಡಲು ಹತ್ತಿರ ಹೋದೆ. ಆಗ ಅವನು ಪ್ಯಾಂಟ್ ನೋಡಿ ಅವನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥವಾಯಿತು. ಕುಳಿತುಕೋ ರಾಣಿ, ನಾನು ಹೋಗಿ ಕಾಫಿ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿದ. ಬೇಡ ಬೇಡ, ನಾನು ಹೋಗುತ್ತೇನೆ ಅಂತ ಹೇಳಿದೆ. ಆದರೆ ಅವನು ನನ್ನ ಮಾತನ್ನು ಕೇಳದೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಅಂತ ನೇರವಾಗಿ ಅಡುಗೆ ಮನೆಗೆ ಹೋದ. ನಾನು ಸಾಂಬಾರು ಪಾತ್ರೆಯನ್ನು ಅಡುಗೆ ಮನೆಯಲ್ಲಿ ಇಡುವುದಕ್ಕಾಗಿ ಅಡುಗೆ ಮನೆಗೆ ಹೋದೆ. ಅಲ್ಲಿ ಯೋಗೇಶ್ ಕಾಫಿ ಮಾಡುತ್ತಿದ್ದ. ನಾನು ಪಾತ್ರೆಯನ್ನು ಅಡುಗೆ ಮನೆಯಲ್ಲಿ ಇಟ್ಟು ಹಿಂದೆ ತಿರುಗುವಾಗ ಅದೇ ಸಮಯಕ್ಕೆ ಯೋಗೇಶ್ ಸಕ್ಕರೆ ತೆಗೆದುಕೊಳ್ಳಲು ಒಮ್ಮೆಲೆ ಅವನು ಕೂಡ ತಿರುಗಿದ. ಹಾಗಾಗಿ ನನಗೆ ಅವನಿಗೆ ಡ್ಯಾಶ್ ಹೊಡೆದಿದ್ದರಿಂದ ಹಾಗೆ ಗೊತ್ತಿಲ್ಲದೆಯೂ ಅವನು ಅದನ್ನು ಹಿಡಿದುಕೊಂಡನು. ನಾನು ಅವನ ಕೈಯನ್ನು ತೆಗೆಯಲು ಹೋದಾಗ ಅವನು ಅದನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಕೆಳಗೆ ಸರಿಸಿದ. ಹಾಗೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವನ ಆ ಹಿಡಿತಕ್ಕೆ ಒಮ್ಮೆಲೆ ನನಗೆ ತಿಳಿಯದೆ ನನ್ನ ಮೈ ಜುಮ್ಮೆಂದಿತ್ತು. ಅವನು ಕೂಡಲೇ ಅವನ ಕೈಯಿಂದ ನನ್ನದನ್ನು ಜಾರಿಸಿ ನನ್ನ ಎಲ್ಲವನ್ನೂ ತೆಗೆದು ನೋಡುತ್ತಿದ್ದನು. ಏನು ಯೋಗೇಶ್, ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ. ಪ್ಲೀಸ್ ರಾಣಿ, ನನಗೆ ದಯವಿಟ್ಟು ಸಹಕಾರ ಮಾಡು, ನನಗೆ ಒಮ್ಮೆ ಅದರ ರುಚಿ ತೋರಿಸು ಅಂತ ಕೇಳಿಕೊಂಡ. ಹಾಗೆ ಅವನ ಕೈ ನನ್ನ ಅಂದದ ಮೇಲೆಲ್ಲ ಓಡಾಡುತ್ತಿತ್ತು. ಇದರಿಂದ ನಾನು ಕೂಡ ಅವನಿಗೆ ಅಧೀನವಾಗಿ ಬಿಟ್ಟೆ. ಅವನ ಕೆಲಸದಿಂದ ನನ್ನ ಮಾತು ನಿಂತು ಹೋಯಿತು. ಅವನು ಇನ್ನಷ್ಟು ಮುಂದುವರೆದನು. ಅವನ ವೈಫ್ ಅವನ ಬಳಿ ಇಲ್ಲವಲ್ಲ ಎಂಬುದು ತಿಳಿದು ನಾನು ಅವನಿಗೆ ಸಹಕಾರ ನೀಡಲು ನಿರ್ಧರಿಸಿದೆ. ಅದೆಷ್ಟೋ ದಿನಗಳಿಂದ ಅವನ ಹೆಂಡತಿಯ ಸುಖವಿಲ್ಲದೆ ಇದ್ದ ಯೋಗೇಶ್ ಎಲ್ಲವನ್ನೂ ಒಮ್ಮೆಲೆ ನನ್ನ ಮೇಲೆ ತೀರಿಸಿಕೊಳ್ಳಲು ಮುಂದಾದನು. ಹಾಗಾಗಿ ಯಾವೆಲ್ಲ ರೀತಿ ಸಾಧ್ಯವೋ ಅವೆಲ್ಲವನ್ನು ಆಗ ಪ್ರಯೋಗ ಮಾಡುತ್ತಿದ್ದನು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಆ ವಿಡಿಯೋದಲ್ಲಿ ಬರುತ್ತಿದ್ದಂತೆ ಮಾಡಿದನು. ನನ್ನ ಗಂಡ ಯಾವತ್ತೂ ತೋರಿಸಿದ ರೀತಿಯನ್ನೆಲ್ಲ ತೋರಿಸಿಕೊಟ್ಟನು. ನನಗೊಂದು ಹೊಸ ಅನುಭವ ಸಿಕ್ಕಿತು. ಅದಾದ ನಂತರ ನನ್ನ ಗಂಡ ಮನೆಗೆ ಬರುವವರೆಗೂ ನನ್ನ ಪರ್ಮಿಷನ್ ಕೇಳುವುದಕ್ಕೂ ಕಾಯದೆ ಯೋಗೇಶ್ ನನ್ನ ಜೊತೆ ಇರುತ್ತಿದ್ದ. ಧನ್ಯವಾದಗಳು ವೀಕ್ಷಕರೇ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.